ನಾಳೆ ರಾಜ್ಯಕ್ಕೆ ಸುರ್ಜೇವಾಲಾ ಆಗಮನ ಆಗ್ತಾ ಇದೆ. ಸುರ್ಜೇವಾಲಾ ಅವರನ್ನ ಭೇಟಿಯಾಗುವುದಕ್ಕೆ ಬೆಂಗಳೂರಿನತ್ತ ಪಾಟೀಲರು ಬರ್ತಾ ಇದ್ದಾರೆ. ಬೆಂಗಳೂರಿನ ಕಡೆ ಹೊರಟಿದ್ದಾರೆ ಆಳಂದ ಶಾಸಕ ಬಿ.ಆರ್. ಪಾಟೀಲ್. ಭೇಟಿಗೆ ಸುರ್ಜೇವಾಲಾ ಬುಲಾವ್ ಕೊಟ್ಟಿದ್ದಾರೆ. ಈ ಮೇರೆಗೆ ಶಾಸಕರು ಬರ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 11:30ಕ್ಕೆ ಭೇಟಿ ಆಗ್ತೀನಿ. ಸಿಎಂ ಸಿದ್ದರಾಮಯ್ಯ, ಡಿ.ಸಿ.ಎಂ, ಸುರ್ಜೇವಾಲಾ ಎಲ್ಲರೂ ನನಗೊಂದೇ. ಸಿಎಂಗೆ ಏನು ಹೇಳಿದ್ದೀನೋ ಅದನ್ನೇ ಸುರ್ಜೇವಾಲಾ ಅವ್ರಿಗೂ ಹೇಳ್ತೀನಿ. ಅವರು ಹೊಸದು ಅಂತ ಏನು ಹೇಳೋದಿಲ್ಲ. ಕಲಬುರಗಿ ರೈಲ್ವೆ ನಿಲ್ದಾಣದಲ್ಲಿ ಶಾಸಕ ಬಿ.ಆರ್. ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಸಮಾಧಾನದ ಧ್ವಜವನ್ನು ಹಾರಿಸಿದವರು ಇವರೇ. ಸೊ ನಾಳೆ ಬಿ.ಆರ್. ಪಾಟೀಲ್ರವ್ರನ್ನ ಕರೆಸ್ತಾ ಇದ್ದಾರೆ. ಬನ್ನಿ, ಏನು ನಿಮ್ಮ ಅಸಮಾಧಾನ ಹೇಳಿ ನಮಗೆ ಅಂತ ಸುರ್ಜೇವಾಲಾ ಅವರು ಕೇಳ್ತಾರೆ. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ, ಮುಖ್ಯಮಂತ್ರಿಗಳಿಗೆ ಏನು ಹೇಳಿದ್ದೀನೋ, ಉಪಮುಖ್ಯಮಂತ್ರಿಗಳಿಗೆ ಏನು ಹೇಳಿದ್ದೀನೋ ಅದನ್ನೇ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ರೈಲ್ನಲ್ಲಿ ಹೊರಟಿದ್ದಾರೆ. ನಾಳೆ ಬರ್ತಾರೆ ಬೆಂಗಳೂರಿಗೆ. 11:30ಕ್ಕೆ ಕರೆದಿದ್ದಾರಂತೆ ಸುರ್ಜೇವಾಲಾ ಅವರು. ಬರ್ರಿ ಶಾಸಕರೇ, ಪಾಟೀಲ್ರೇ, ಏನು ನಿಮ್ಮ ಅಸಮಾಧಾನ ಹೇಳಿ ಅಂತ ಕರೆದಿದ್ದಾರಂತೆ. ಹಾಗಾಗಿ ಇವರ ಅಸಮಾಧಾನವನ್ನು ನಾಳೆ ತೋಡಿಕೊಳ್ಳುವವರಿದ್ದಾರೆ. ನಾಳೆ ನಾನು ಕರೆದಿದ್ದಾರೆ 11:00ಗೆ ಹೋಗಿ ಭೇಟಿ ಮಾಡ್ತೀನಿ. ಏನು ವಿಚಾರ ಚರ್ಚೆ ಸರ್ ಪ್ರಮುಖವಾಗಿ? ನಾನು ಭವಿಷ್ಯ ಹೇಳಿ ಅವ್ರು ಏನು ವಿಷಯ ಕರೆದಿದ್ದಾರೋ, ಏನು ಚರ್ಚೆ ಮಾಡ್ತಾರೋ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ. ಅಂದರೆ ಕೆಲವೊಂದಷ್ಟು ಶಾಸಕರಿಗೆ ಮಾತ್ರ, 5 ಶಾಸಕರಿಗೆ ಗೊತ್ತಿಲ್ಲ, ಅದೇ ಗೊತ್ತಿಲ್ಲ. ನನಗೆ ಮಾತ್ರ ಬಂದಿದೆ ಮೆಸೇಜು, ನಾನು ಹೇಳ್ತೀನಿ. ಮೊನ್ನೆ ನೀವು ಸಿಎಂ ಅವ್ರ ಜೊತೆ ಕೆಲವು ಚರ್ಚೆ ಮಾಡಿದ್ರೆ ಅದು ಕೂಡ ಸುರ್ಜೇವಾಲಾ ಅವ್ರ ಮುಂದ್ಗಡೆ ಪ್ರಸ್ತಾಪ ಮಾಡ್ತಾರೆ. ನನಗೆ ಗೊತ್ತಿಲ್ಲ ಅದು. ಸರ್ ಈಗ ಸುರ್ಜೇವಾಲಾ, ಮುಖ್ಯಮಂತ್ರಿಗಳು, ಡಿ.ಸಿ.ಎಂ ಎಲ್ಲರೂ ಒಂದೇ, ಅವರು ಹೈಕಮಾಂಡ್. ಸೊ ನಾನು ಹೇಳಿದ್ದೀನಿ, ಇವರೆದುರು ಹೇಳ್ತೀನಿ. ಸೆಪ್ಟೆಂಬರ್ ಕ್ರಾಂತಿ ಅನ್ನೋದು ಚರ್ಚೆ ನಡೀತಾ ಇದೆ ಸರ್. ಸೆಪ್ಟೆಂಬರ್ ಕ್ರಾಂತಿ ಅದೊಂದು ಮೇನ್ ಚರ್ಚೆ. ಕ್ರಾಂತಿ ಇಲ್ಲ, ಭ್ರಾಂತಿ ಇಲ್ಲ ನಡ್ರಿ. ನನಗೂ ಎಲ್ರಿಗೂ ಅವಕಾಶ ಸಿಗುತ್ತೆ ಅನ್ನೋ ಅಷ್ಟು ಎತ್ತರ ಏನು ಹೇಳ್ತಾರೆ ಅಂತ ಭವಿಷ್ಯ ಹೇಳ. ಅವ್ರು ಏನು ಕೇಳ್ತಾರೋ ಅದು ಹೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.